ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ ನಾವು ತೋರಿಸ್ತಾನೆ ಇರ್ತೀವಿ. ಸ್ವಲ್ಪ ಮಳೆ ಬಂದ್ರು ಸಾಕು, ರೋಡ್ಗಳೆಲ್ಲ ಕೆರೆಗಳಂತಾಗ್ತವೆ, ಮರಗಳು ಧರೆಗುಳ್ತವೆ. ಸೊ ಏನಿದಕ್ಕೆ ಪರಿಹಾರ ಅನ್ನೋದಕ್ಕೆ ಮಾತ್ರ ಉತ್ತರ ಸಿಗೋದೇ ಇಲ್ಲ. ಯಾವುದೇ ಒಬ್ಬ ಮೇಯರ್ ಬರಲಿ, ಯಾವುದೇ ಒಬ್ಬ ಬೇರೆ ಆಯುಕ್ತರು ಚೇಂಜ್ ಆಗ್ಲಿ, ಇವರೆಲ್ಲರೂ ಕೂಡ ಆರಂಭಿಕ ಶೂರತ್ವವನ್ನ ತೋರಿಸ್ತಾರೆ. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಡ್ತಾರೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ನೋಡಿ ಅಲ್ಲಿ ಪಾಪ ಪೊಲೀಸರು ಬಂದು ಅಲ್ಲಿರುವಂತ ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ಲ. ಅಲ್ಲಿರುವಂತ ಕಾರ್ಪೊರೇಟರ್ ಆಗ್ಲಿ ಅಥವಾ MLA ಅನ್ಸ್ಕೊಂಡಂತವ್ರಾಗ್ಲಿ, ಅವ್ರಿಗೆ ಏನಾಗ್ಬೇಕಾಗಿದೆ, ಗೆಲ್ಸಾಯ್ತು ಮುಗೀತು, ಯಾರು ಬರ್ಲಿ ಬಿಡ್ಲಿ, ತೆರವು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ, ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಿದ್ದಾರೆ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹವನ್ನ ಮಾಡ್ತಾ ಇದೆ. 13 ಭಾಷೆ, 16 ಚಾನೆಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶದಾದ್ಯಂತ ಆನ್ಲೈನ್ ಮೆಗಾ ಸರ್ವೆಯನ್ನ ಮಾಡ್ತಾ ಇದೆ. ಲಾಕ್ ಡೌನ್ ನಲ್ಲಿ ನೀವು ಕಲ್ತಿದ್ದಾದ್ರೂ ಏನು, ಇನ್ನು ಮುಂದೆ ಲೈಫ್ ಹೇಗಿರಬೇಕು, ಈ ಬಗ್ಗೆ ಆನ್ಲೈನ್ ನಲ್ಲಿ 10 ಪ್ರಶ್ನೆಯನ್ನ ನೀವು ನೋಡಿ ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ. ನಿಮಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಕೂಡ ಕಾಲಾವಕಾಶ ಇದೆ. ತಪ್ಪದೆ ಮರೆಯದೆ ವೋಟ್ ಮಾಡಿ ದೇಶದ ಅಭಿಪ್ರಾಯವನ್ನ ತಿಳಿಲಿಕ್ಕೆ ಸಹಕರಿಸಿ. ಇವೆಷ್ಟು ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.